ಆಪತ್ತಿನಿಂದ ದೂರ ಇರಬೇಕು ಅಂತಂದ್ರೆ ಈ ಮೂರು ದಾರಿಗಳನ್ನ ಚೂಸ್ ಮಾಡಬಾರ್ದು, ಆಯ್ಕೆ ಮಾಡಬಾರ್ದು ಅನ್ನೋದಂತ ಸಂದೇಶ. ಶಾಸ್ತ್ರಿಗಳೇ, ಇನ್ನು ಈ ವಾರ ಹೇಗಿದೆ, ವಾರದ ವಿಶೇಷ ತಿಳಿಸ್ಕೊಡೋದು, ಅದರ ಜೊತೆಗೆ ಇವತ್ತಿದ್ದ ಕುಜ ಬದಲಾವಣೆಯೂ ಕೂಡ ಇದೆ. ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಬರ್ತಾ ಇರುವ ಸಂದರ್ಭದಲ್ಲಿ ಏನ್ ವಿಶೇಷ ನೋಡೋಣ. ಈ ವಾರದಲ್ಲಿ ಏನೇನು ವಿಶೇಷಗಳನ್ನ ಗಮನಿಸ್ತೀವಿ, ಈ ವಾರದ ಒಂದು ನೋಟ್ ಮಾಡ್ಕೊಳ್ಳೋದಪ್ಪ, ಈ ದಿವಸ ಹೀಗಿದೆ, ಇಂಥದ್ದನ್ನು ನಾನು ಆಚರಿಸಬೇಕು, ಇಂಥದ್ದನ್ನು ಅಳವಡಿಸ್ಕೊಳ್ಬೇಕು, ಅಥವಾ ಇಂಥ ಪೂಜೆ ವ್ರತ ಇತ್ಯಾದಿಗಳನ್ನು ಮಾಡಲಿಕ್ಕೆ ಒಂದು ಅನುಕೂಲ ಆಗಲಿ ಅಂತ ಒಂದು ವಾರದ ದೃಷ್ಟಿಯಲ್ಲಿ ನೋಡಿ ಗಮನಿಸಿ. ಈ ದಿವಸ ನಾವು ಗಮನಿಸ್ತಾ ಇದ್ದೀವಿ, ಬೆಳಗ್ಗೆ ತಾವು ಕೇಳಿದಿರ ನಮ್ಮ ಜಾತಕ ಫಲ ಕಾರ್ಯಕ್ರಮದಲ್ಲಿ ಧನುರಾಶಿಗೆ ಕುಜನ ಸಂಕ್ರಮಣ ಆಗುತ್ತೆ, ಕುಜನ ಸ್ವಭಾವ ಇತ್ಯಾದಿ ಎಲ್ಲ ಗಮನಿಸ್ಕೊಂಡಿದ್ದೀರ. ಇನ್ನದಾದ ನಂತರದಲ್ಲಿ ಸೋಮವಾರ ನಾಳೆ ಸಂಕಷ್ಟಹಾರ ಚೌತಿ ಇದೆ. ಮಹಾಗಣಪತಿಯ ಆರಾಧನೆಯನ್ನು ತಪ್ಪದೆ ಮಾಡಿಕೊಳ್ಳಿ. ಎಷ್ಟೋ ಜನ ಪಾಪ ಸಂಕಷ್ಟಹಾರ ಚೌತಿ ಶ್ರದ್ಧಾಳುಗಳು ತಾವು. ಇನ್ನು ನಂತರ ಗುರುವಾರ ಮಾರ್ಗಶೀರ್ಷ ಲಕ್ಷ್ಮೀ ವ್ರತ, ಅದು ಒಂದು ವಿಶಿಷ್ಟವಾದ ಲಕ್ಷ್ಮೀ ಪೂಜೆಯನ್ನು ಮಾಡ್ತಕ್ಕಂಥದ್ದು ಮಾರ್ಗಶಿರ ಮಾಸದಲ್ಲಿ ಬಹಳ ವಿಶೇಷವಾದದ್ದು. ಇನ್ನು ಮಂಗಳವಾರದ ದಿವಸ 12ನೇ ತಾರೀಕು ಅದು ಕಾಲಭೈರವಾಷ್ಟಮಿ, ಇದು ಮಂಗಳವಾರ ಅಲ್ಲ, ಶುಕ್ರವಾರವಾಗ್ತದೆ. ಕಾಲಭೈರವಾಷ್ಟಮಿ ಅದು ತುಂಬ ವಿಶೇಷವಾದದ್ದು. ಹೀಗೆ ಈ ವಾರವನ್ನು ಗಮನಿಸ್ಕೊಂಡಾಗ ಪ್ರಧಾನವಾಗಿ ಈ ವಾರದಲ್ಲಿ ನಮ್ಮ ಜನತೆಗೆ ಬೇಕಾಗಿರತಕ್ಕಂಥದ್ದು ಏನಪ್ಪ ಅಂದರೆ ರಾಶಿ ವಿಚಾರಗಳಲ್ಲಿ ಕುಜನ ಒಂದು ಸಂಕ್ರಮಣ. ಕುಜ ನೋಡಿ ಅವನು ಪ್ರವೇಶ, ಕೆಲವು ಗ್ರಹಗಳಿಗೆ ಹಾಗೆ ಒಂದು ರಾಶಿಯನ್ನು ಪ್ರವೇಶವಾದ ಕೂಡಲೇ ದಿನಕರ ರುಧಿರವು ಪ್ರವೇಶ ಕಾಲೇ ಗುರು ಭೃಗುಜವು ಭವನಸ್ಯ ಮಧ್ಯಯಾತವು ರವಿಸುತ ಶಶಿನವು ವಿನಿರ್ಗಮಸ್ತವು ಅಂತ ಹೀಗೆ ಕಾಲವನ್ನು ವಿಭಾಗ ಮಾಡಿಕೊಟ್ಟಿದ್ದಾರೆ. ಒಂದೊಂದು ಗ್ರಹಗಳಿಗೆ ಒಂದೊಂದು ಸಂದರ್ಭ, ಒಂದು ರಾಶಿಯನ್ನು ಪ್ರವೇಶ ಮಾಡಿದ ಹಾಗೆ ಈ ಕುಜ ರವಿ ಇಬ್ಬರು ಕೂಡ ಪ್ರಾರಂಭದಲ್ಲೇ ಫಲ ಕೊಟ್ಬಿಡ್ತಾರೆ ಅಂತ. ಎಂಟ್ರಿ ಆಗ್ತಿದ್ದ ಹಾಗೇ ಅವ್ರದ್ದು ಶುರುವಾಗ್ಬಿಡುತ್ತೆ ಆರ್ಭಟ. ಅಂತಹ ಒಂದು ಪರಿಣಾಮದ ಫಲಗಳನ್ನು ಯಾವ್ಯಾವ ರಾಶಿಯವರು ಕಾಣ್ತಾರೆ, ಯಾರು ಅನುಭವಿಸ್ತಾರೆ ಅದನ್ನು ನೋಡೋಣ. ವಸ್ತುತಃ ಅಲ್ಲಿ ಒಳ್ಳೆಯ ಫಲವನ್ನೇ ಹೇಳಿದೆ. ಧನು ರಾಶಿಗೆ ಕುಜನ ಪ್ರವೇಶ ಅಂತಕ್ಕಂಥದ್ದು ಶುಭ ಫಲವನ್ನು, ಅದನ್ನು ನಾವು ರಾಶಿ ಫಲದಲ್ಲಿ ಗಮನಿಸೋಣ. ಅಂತೂ ಈ ವಾರದಲ್ಲಿ ಈ ವಿಶೇಷ ಗಮನಿಸ್ತೀವಿ. ಸರಿ ಶಾಸ್ತ್ರಿಗಳು, ಕಾಲರ್ಸ್ ಇದ್ದಾರೆ, ಮಾತನಾಡ್ಸ್ಕೊಂಡ್ಬಿಡೋಣ. ಮೊದಲೇದಾಗಿ ಬೆಂಗಳೂರಿನಿಂದ ಮಾನಸ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಾನಸ ಅವರೇ. ನಮಸ್ಕಾರ ಮಾನಸ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ತಮ್ಮ ಬಗ್ಗೆ. ತಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 6/9/2002. 6/9/2002 ಕರೆಕ್ಟಾ? ಸಮಯ ಸಂಜೆ 7 ಗಂಟೆ 5 ನಿಮಿಷ. 7 ಗಂಟೆ 5 ನಿಮಿಷ ಸಂಜೆ. ಏನ್ ತಮ್ಮ ಪ್ರಶ್ನೆ? ಅದೇ ಮುಂದಿನ ಭವಿಷ್ಯ ಹೇಗಿದೆ, ಮತ್ತೆ ಗೌರ್ಮೆಂಟ್ ಜಾಬ್ ಏನಾದ್ರು ಆಗುತ್ತಾ ಅಂತ. ಸರಿ, ಸರ್ಕಾರಿ ಉದ್ಯೋಗದ ಬಗ್ಗೆ ಪ್ರಶ್ನೆ ಅವ್ರದ್ದು. ಮನ್ಸು ಅವರೇ ನಮಸ್ಕಾರ. ನಮಸ್ತೆ ಗುರುಜಿ, ನಂಗೆ ಮಾತೇ ಬರ್ತಿಲ್ಲ ನಿಮ್ಮ ಮಾತು ಕೇಳಿ. ಹೇಳಿ. ಮಾತೇ ಬರ್ತಾ ಇಲ್ಲ. ಅಯ್ಯೋ ರಾಮಚಂದ್ರ, ಪಾಪ ಭಾವುಕರಾಗಿ. ಸಂತೋಷ ಆಯಿತು. ನಿಮ್ಮ ಉದ್ಯೋಗದ ಫಲ ಹೇಗಿದೆ ನೋಡೋಣ. ನೋಡಿ, ನಿಮ್ಮದು ಮೀನ ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಗುರು ಇದ್ದರೆ ತುಂಬ ಒಳ್ಳೆಯದ್ರಿ. ಅದು ಬುದ್ಧಿಸ್ಥಾನೆ ಶುಭಯುತೆ ತೀವ್ರ ಬುದ್ಧಿಂ ವಿನಿರ್ದಿಶೇತ್ ಪರೇಂಗಿತಜ್ಞೋ ಮೇಧಾವಿ ಕಾರಕ್ಕೆ ಶುಭ ಸಂಯುತೆ ಅಂತ ಉತ್ತಮವಾದ ಫಲ ಹೇಳಿದೆ, ಶಾಸ್ತ್ರಕಾರರು ಹೇಳಿದ್ದಾರೆ. ಹೀಗಾಗಿ ಪಂಚಮದಲ್ಲಿ ಗುರು ಇದ್ದರೆ ಇನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ತುಂಬ ಪ್ರತಿಭಾಶಾಲಿಗಳಾಗಿರ್ತಕ್ಕಂಥದ್ದು, ಅಧ್ಯಯನದಲ್ಲಿ ಆಸಕ್ತಿ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಮತ್ತು ರವಿನೂ ತುಂಬ ಚೆನ್ನಾಗಿದ್ದಾನೆ, ಬುಧನೂ ತುಂಬ ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ. ಅದು ಭದ್ರಯೋಗ, ಭೂಪೋ ಭದ್ರಕ ಯೋಗಿ ಅಂತ. ಶುಕ್ರ ಕೂಡ ಸ್ವಕ್ಷೇತ್ರದಲ್ಲಿದ್ದಾನೆ. ಹೀಗೆ ಗ್ರಹಗಳೆಲ್ಲ ತಮ್ಮ ಮನೆಯಲ್ಲಿ ಉಚ್ಚ ಸ್ಥಾನಗಳಲ್ಲಿ ಇದ್ದುಬಿಟ್ರೆ ಅದನ್ನು ರಾಜಯೋಗ ಅಂತ ಕರೀತಾರೆ. ಹೀಗಾಗಿ ನಿಮಗೆ ಚಕ್ರವರ್ತಿನಿ ಯೋಗ ಅಂತ ಹೇಳಬೇಕು. ಚೆನ್ನಾಗಿದೆ ಇವರೇ, ನೀವು ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಗುತ್ತೆ. ನೀವು 10 ಜನಕ್ಕೆ ಮಾರ್ಗದರ್ಶನ, 10 ಜನಕ್ಕೆ ಕೆಲಸ ಕೊಡುವಷ್ಟರ ಮಟ್ಟಿಗೆ ಯೋಗ್ಯವಾಗಿದೆ ಜಾತಕ. ಹೀಗಾಗಿ ಒಳ್ಳೆಯ ಪ್ರಯತ್ನ ಮಾಡಿ. ನಿಮ್ಮ ಪ್ರಯತ್ನಕ್ಕೆ ಮನುಷ್ಯ ಪ್ರಯತ್ನ ಬೇಕು, ಅದಕ್ಕೆ ದೈವ ಅನುಕೂಲ ಮಾಡಿಕೊಡುತ್ತೆ. ಆ ರೀತಿಯಲ್ಲಿ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಇದೆ. ಒಳ್ಳೆಯದಾಗಲಿಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.